ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ನಮಸ್ಕಾರ ಕರ್ನಾಟಕ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ KSRTC ಬಸ್ ನಿಲ್ದಾಣದಲ್ಲಿ ನಾವಿದ್ದೀವಿ. ಇವತ್ತ ಕರ್ನಾಟಕ ರಾಜ್ಯಾದ್ಯಂತ KSRTC ನೌಕರರ ಕಾರ್ಮಿಕ ಸಂಘಟನೆದವರು ಇವತ್ತಿನ ದಿವಸ ನಮಗೆ ವೇತನ ಪರಿಷ್ಕರಣೆ ಮತ್ತು ನಮ್ಮ ಹಿಂಬಾಕಿ ಇಲಾಖೆಗೆ ಬರ್ತಕ್ಕಂಥ ಕರ್ನಾಟಕ ಗಣ ಸರ್ಕಾರದಿಂದ ಈಗಾಗಲೇ ಹಿಂಬಾಕಿಯನ್ನು ಪಾವತಿಸಬೇಕು ಅನ್ನೋಂಥ ದೂರದೃಷ್ಟಿಯಿಂದ ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ KSRTC ನೌಕರರು ಇವತ್ತಿನ ದಿವಸ ಮುಷ್ಕರವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಆದರೆ ಇವತ್ತೇ ಬದಾಮಿ ತಾಲೂಕಿನಲ್ಲಿ ನಾವು ಬಸ್ ಸ್ಟ್ಯಾಂಡಲ್ಲಿ ನೋಡಿದಾಗ ಪರಿಪೂರ್ಣವಾಗಿ 100ಕ್ಕೆ 100ರಷ್ಟು ಯಾವುದೇ ರೀತಿಯಿಂದ ಇಲ್ಲಿ ಬಂದು ಅನ್ನೋದನ್ನು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಆದರೆ ಶೇಕಡಾವಾರು ಒಂದೊಂದು ಬಸ್ಗಳನ್ನು ಇವತ್ತಿನ ದಿವಸ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಬಂದು ಅನ್ನುವಂಥದ್ದು ನಮ್ಮ ಬದಾಮಿಯಲ್ಲಿ ಏನೂ ಕಂಡು ಬರ್ತಾ ಇಲ್ಲ. ಕಾರ್ಮಿಕರು ಯಾವುದೇ ರೀತಿಯಿಂದ ಇಲ್ಲಿ ಪ್ರತಿಭಟನೆ ಆಗಲಿ ಇನ್ನೊಂದು ಆಗಲಿ ಮಗದೊಂದಾಗಲಿ ಎದ್ದು ಕಾಣ್ತಾ ಇಲ್ಲ. ಪ್ರಯಾಣಿಕರ ಪರಿಸ್ಥಿತಿ ಇವತ್ತಿನ ದಿವಸ ಇಲ್ಲಿ ಗಂಭೀರ ಆಗಿದೆ. ಪ್ರಯಾಣಿಕರಿಗೆ ಭಾಳ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಸಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇವತ್ತು KSRTC ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಮಗೆ ಇವತ್ತಿನ ದಿವಸ ನಾವು ಸಾಕಷ್ಟು ಪರಿಶ್ರಮದಿಂದ 24 ಗಂಟೆನ ನಾವು ಸೇವೆ ಸಲ್ಲಿಸ್ತೀವಿ ಜನರಿಗೋಸ್ಕರ. ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ನಮಗೆ ಭಾಳಷ್ಟು ಪರಿಶ್ರಮ ಹೆಚ್ಚಾಗಿದೆ, ನಮ್ಮ ಕರ್ತವ್ಯ ಹೆಚ್ಚಾಗಿದೆ ಅನ್ನುವಂಥ ದೃಷ್ಟಿಯಿಂದ ನಮಗೆ ವೇತನವನ್ನು ಹೆಚ್ಚು ಮಾಡಿ ಪರಿಷ್ಕರಣೆ ಮಾಡಿ ನಮ್ಮ ವೇತನವನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಮಿಕ ಸಂಘಟನೆಗಳು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಶಕ್ತಿ ಯೋಜನೆ ಬಂದ ಮೇಲೆ ಈ ಇಲಾಖೆಗೆ ಬರಬೇಕಾದಂಥ ಹಿಂಬಾಕಿಯನ್ನು ನಮಗೆ ಸರಿಯಾದ ರೀತಿಯಿಂದ ಸರ್ಕಾರ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪದ ಮೇಲೆ ಪರಿಷ್ಕರಣೆ ಇದೆ. ಈ ಬದಾಮಿಯಲ್ಲಿ ಯಾವ ರೀತಿ ಇದೆ ಅನ್ನೋ ದೃಶ್ಯ ನಾವು ಇಲ್ಲಿ ನೋಡಿದ್ದೀವಿ. ಏನು ಪ್ರಯಾಣಿಕರು ಏನಂತಾರೆ ನಾವು ಕೇಳೋಣ. ಅಲ್ಲ ಭಾಳ ಅಂದ್ರೆ ಎಷ್ಟು ಗಂಟೆಗೆ ಅದು ಬಂತು? ಗದಗ ಕಡೆ ಯಾವುದೂ ಬಸ್ ಇಲ್ಲ. ನೀವು ಗದಗ ಹೋಗಾರ ಗದಗ ಸೈಡ್ ಬಸ್ ಇಲ್ಲ ಏನಂತಾರೆ ಈಗ? ಇಲ್ಲ ನಿಮ್ಮ ಗದಗ ತಿಳುವಣ ಇಲ್ಲ. ಬಸ್ ಇವತ್ತು ಇಲ್ಲ ಅನ್ನೋದು ಏನು ಮಕ್ಕಳ ಗೊತ್ತಿರ್ತಾನೆ. ಗೊತ್ತಾಗಿಲ್ಲ ಗೊತ್ತಾಗಲ್ಲ. ಎಲ್ಲಿ ಹೋಗಿದ್ದೆ ನೀವು? ಆಡಗಂಟೆ. ಇವತ್ತು ಆಧಾರ್ ಕಾರ್ಡ್ ಗೊತ್ತಿದ್ರೆ ಗೊತ್ತಿಲ್ಲ ಇವತ್ತು ನಾವು ಬದಾಮಿಯ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ಸ್ಥಳದಲ್ಲಿ ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ರಾಜ್ಯಾದ್ಯಂತ ಮುಷ್ಕರ ಅನ್ನುವಂಥದ್ದು ಬದಾಮಿಯಲ್ಲಿ ಎದ್ದು ನೋಡಿದ್ರೆ ಇವತ್ತು ಯಾವುದೇ ರೀತಿ ಕಾಣ್ತಾ ಇಲ್ಲ. ಸಿಬ್ಬಂದಿಗಳು ಅವರ ಕಾರ್ಯನಿರ್ವಹಣೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಕಾಣ್ತದೆ. ಎಲ್ಲ ಸಿಬ್ಬಂದಿಗಳು ಹೆಸರಿಗೆ ಕೆಲಸ ನಡೆದಿದೆ. ಇಲ್ಲಿ ಯಾವುದೇ ರೀತಿಯಿಂದ 100ಕ್ಕೆ 100ರಷ್ಟು ಅಲ್ಲಿ ಸಂಪೂರ್ಣ ಇವರು ಕಾರ್ಮಿಕರದು ಬಂದ್ ಅನ್ನೋದು ಬದಾಮಿಯ ಒಂದು ನೌಕರಾಗಲಿ ಕಾರ್ಮಿಕರಿಂದಾಗಲಿ ಸ್ಪಷ್ಟವಾಗಿ ಇವತ್ತಿನ ದಿವಸ ಇಲ್ಲಿ ಸಂಪೂರ್ಣವಾಗಿ ಬಂದ್ ಅನ್ನೋದನ್ನು ಬದಾಮಿಯ KSRTC ಕಾರ್ಮಿಕರಲ್ಲಿ ಕಂಡು ಬಂದಿಲ್ಲ ಅನ್ನೋದನ್ನು ಪ್ರಯಾಣಿಕರನ್ನು ಕೇಳಿದಾಗ ಪ್ರಯಾಣಿಕರಿಗೆ ಇವತ್ತಿನ ದಿವಸ ಯಾವುದೇ ರೀತಿಯ ಮುಷ್ಕರ ನಮಗೆ ಮಾಹಿತಿ ಇಲ್ಲ, ಇವತ್ತು ಮುಷ್ಕರ ಇದೆ ಅನ್ನೋದು ನಮಗೆ ಸರಿಯಾದ ಮಾಹಿತಿ ಇಲ್ಲ ಅನ್ನೋದನ್ನು ಇವತ್ತೆಲ್ಲ ಹೆಣ್ಮಕ್ಳಾಗಲಿ ಇಲ್ಲಿ ಪ್ರಯಾಣಿಕರು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಶಾಲೆಯಿಂದ ಬೆಳಗ್ಗೆ 10:30 11 ಗಂಟೆಗೆ ಶಾಲೆಯಿಂದ ಬಂದ ಮೇಲೂ ಮಕ್ಕಳು ಇವತ್ತಿನ ದಿವಸ 2-3 ಗಂಟೆಗಳಾದರೂ ಅವರಿಗೆ ಸರಿಯಾದ ರೀತಿಯಿಂದ ಇವತ್ತಿನ ದಿವಸ ಬಾಗಲಕೋಟೆಗೆ ಹೋಗಿದಾಗ ಆಗಿರ್ಬೋದು, ಇಳಕಲ್ ಆಗಿರ್ಬೋದು, ಗದಗ ಮತ್ತು ಈ ಒಂದು ಭಾಗದಲ್ಲಿ ಕುಳಗೇರಿ ಕ್ರಾಸು ಹುಬ್ಬಳ್ಳಿಗೆ ಹೋಗುವಂಥ ಪ್ರಯಾಣಿಕರಿಗೆ ಇವತ್ತು ವಿಶೇಷ ಭಾಳಷ್ಟು ತೊಂದರೆ ಆಗಿದೆ. ಯಾಕಂದರೆ ಅವ್ರಿಗೆ ಸರ್ಕಾರದಿಂದ ಆಗಲಿ ಅಥವಾ KSRTCಯಿಂದ ನಿನ್ನೆಯಿಂದ ಯಾವುದೇ ಸರಿಯಾದ ರೀತಿಯಿಂದ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ. ಯಾಕೆ ಸ್ಟ್ರೈಕ್ ಐತಿ, ಈ KSRTC ಬಂದ್ ಐತಿ, ಒಂದು ಮಾಹಿತಿ ಇಲ್ಲದಕ್ಕೆ ಇವತ್ತಿನ ಗೊಂದಲಮಯಕ್ಕೆ ಸಾಕಷ್ಟು ಪ್ರಯಾಣಿಕರು ಬದಾಮಿಯ ಬಸ್ ನಿಲ್ದಾಣದಲ್ಲಿ ಕಾಯ್ದಿರುವಂಥ ಅದು ವೇಟಿಂಗ್ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ವಾಸ್ತವಿಕವಾಗಿ ನೋಡ್ಬೋದು. ಇಂದು ಮುಷ್ಕರ ಮಧ್ಯಾಹ್ನದ ವೇಳೆಗೆ ಸಂಪೂರ್ಣವಾಗಿ ಬಾದಾಮಿಯ ಬಸ್ ನಿಲ್ದಾಣ ಮತ್ತು ಯಾವುದೇ ರೀತಿಯಿಂದ ಸಂಚಾರ ಸ್ಥಗಿತಗೊಳ್ಳುತ್ತೆ. ಸಂಪೂರ್ಣ 100ಕ್ಕೆ 100ರಷ್ಟು ಮಧ್ಯಾಹ್ನದಿಂದ ಸಂಪೂರ್ಣ ಸ್ಥಗಿತಗೊಂಡ ಮೇಲೆ ಖಾಸಗಿ ವಾಹನಗಳ ದರ್ಬಾರ ಬಸ್ ನಿಲ್ದಾಣ ಒಳಗಡೆ ಹೆಚ್ಚಾಗುತ್ತೆ. ಸರ್ಕಾರಿ ಬಸ್ಸುಗಳು ಯಾವಾಗ ಸಂಪೂರ್ಣ ಸ್ಥಗಿತವಾಗುತ್ತೋ ಆವಾಗ ಇಲ್ಲಿ ಖಾಸಗಿ ವಾಹನಗಳು, ಕ್ರೂಸರ್ಗಳು, ಆಟೋದವ್ರದ್ದು ಇಲ್ಲಿ ಪ್ರಯಾಣದ ಭರ್ಜರಿಯ
ಪ್ರಯಾಣಿಕರು ಬಸ್ಸುಗಳನ್ನು ಬಿಟ್ಟು ಈ ಖಾಸಗಿ ವಾಹನಗಳ ಮುಖಾಂತರ ಆಟೋ ಮತ್ತು ಕ್ರೂಸರ್ಗಳ ಮುಖಾಂತರ ಅವರ ಬೇಡಿಕೆ ಇವತ್ತು ಅವ್ರದ್ದೇ ದರ್ಬಾರ್, ಖಾಸಗಿ ವಾಹನಗಳ ದರ್ಬಾರನ್ನು ನಾವಿಲ್ಲಿ ನೋಡ್ಬೋದು. ಮಧ್ಯಾಹ್ನ ಮೇಲೆ ಸಂಪೂರ್ಣವಾಗಿ ಬಂದಾಗುತ್ತೆ. ಬಂದಾದಮೇಲೆ ಪ್ರಯಾಣಿಕರಿಗೆ ಅನಿವಾರ್ಯ ಅಂತ ಅನಿಸಿದ ಮೇಲೆ ಅನಿವಾರ್ಯತೆಗಾಗಿ ಆಟೋ ಮುಖಾಂತರ ಹೋಗೋದಾಗಲಿ, ಖಾಸಗಿ ಟಿಂಪೋ, ಟ್ರ್ಯಾಕ್ಸು, ಇನ್ನಿತರ ವಾಹನಗಳ ಮುಖಾಂತರ ಹೋಗುವ ದೃಶ್ಯನ ನಾವೆಲ್ಲ ಇಲ್ಲಿ ಕಾಣ್ಬೋದು. ಪ್ರಯಾಣಿಕರಿಗೆ ಒಟ್ಟಾರೆ ಹೇಳೋದಾದರೆ ಕರ್ನಾಟಕ ರಾಜ್ಯದ KSRTC ಕಾರ್ಮಿಕ ಸಂಘಟನೆಗಳ ಮುಷ್ಕರದಿಂದ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಅನಾನುಕೂಲ ಆಗಿದೆ. ಒಟ್ಟಿನಲ್ಲಿ ಕಾರ್ಮಿಕರ ಬೇಡಿಕೆಗಳು ಈಡೇರಲಿ ಅನ್ನುವಂಥದ್ದು ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಬಸ್ ಯಾವಾಗಿಂದ ಬಂದದವ್ರು ಇಲ್ಲಿ? ಬೆಳಗಿಂದ ಯಾವುದು ಬಸ್ ಚಾಲೂ ಇಲ್ಲ. ಯಾವಾಗ ಬಿಟ್ಟಾರೆ? ಬಿಟ್ಟಿದ್ದಾರೆ. ಹಾಂ, ಬಿಡಂಗಿಲ್ಲ. ಬೆಳಗ್ಗಿಂದ ಇಲ್ಲ, ಯಾವುದು ಬೆಳಗ್ಗಿಂದ ಇಲ್ಲ ಸರ್. ಎಲ್ಲಿ ಹೊಂಟೇರಿ ಈಗ? ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.